ಇವತ್ತಿನ ಮ್ಯಾಚ್ ನಮ್ಮ RCB ಮತ್ತೆ ಇಲ್ಲಿ KL ರಾಹುಲ್ ಅಂತಾನೆ ಹೇಳ್ಬೋದು. KL ರಾಹುಲ್ ನಮ್ಮ RCB ಅಗೇನ್ಸ್ಟ್ ಆಡಿದಾಗೆಲ್ಲ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಕೊಂತ ಬಂದಿದ್ದಾರೆ. ನಮ್ಮ RCB ಕಾಟ ಕೊಡ್ತಾನೆ ಇದ್ದಾರೆ ಅಂತಾನೆ ಹೇಳ್ಬೋದು. ಅವ್ರು ಪಂಜಾಬ್ ಇಂದ ಹಿಡಿದು ಇಲ್ಲಿ LSC ಟೀಮ್ ಆಡಿದಾಗಿಂದ ಮತ್ತೆ DC ಟೀಮ್ ಆಡಿದಾಗ ಕೂಡ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ನಮ್ಮ RCB ಅಗೇನ್ಸ್ಟ್ ಅಂತಾನೆ ಹೇಳ್ಬೋದು. ಸಖತ್ತಾದಂತ ಮ್ಯಾಚ್ ಆಗುತ್ತೆ ಇವತ್ತು. ಮಧ್ಯಾಹ್ನದ ಮ್ಯಾಚ್ ಇರುತ್ತೆ ನಮ್ಮ RCB ಇದು 3:30 ಮ್ಯಾಚ್ ಇರುತ್ತೆ ಅಂತಾನೆ ಹೇಳ್ಬೋದು. ನಮ್ಮ RCB ಗೋ ಗ್ರೀನ್ ಹೋಗ್ತಾರೆ ಅಂತಾನೆ ಹೇಳ್ಬೋದು. ಸಖತ್ತಾಗಿ ಇರುವಂತ ಮ್ಯಾಚ್ ಆಗುತ್ತೆ. ಈ ಮ್ಯಾಚ್ ಏನಿರುತ್ತೆ ಮತ್ತೆ ಯಾರೆಲ್ಲ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ ನೋಡ್ಕೊಬೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ಸಿಂಗ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ಹೌದು, DC ಅವರು ಸಖತ್ತಾಗಿ ಆಡಿದ್ದಾರೆ. ಫಸ್ಟ್ 2 ಮ್ಯಾಚ್ನ ಗೆದ್ರು, ಆಮೇಲೆ ಲಾಸ್ಟ್ 2 ಮ್ಯಾಚ್ನ ಸೋತಿದ್ದಾರೆ ಅಂತ ಹೇಳ್ಬೋದು. ಯಾರ ಮ್ಯಾಚ್ ಸೋತ್ರಪ್ಪ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ GT ಮ್ಯಾಚ್ ಸೋತರು ಅಂತ ಹೇಳ್ಬೋದು. 1 ಸೋತರು ಅಂತ ಹೇಳ್ಬೋದು. ಅದೇ ಡೇವಿಡ್ ಮಿಲ್ಲರ್ ಅವರು 2 ಬಾಲ್ಗೆ 1 ರನ್ ಬೇಕಾಗಿತ್ತು, ಅದನ್ನ ಸ್ಕೋರ್ ಮಾಡೋಕ್ಕೆ ಆಗಲ್ಲ, ಸೋತರು ಅಂತ ಹೇಳ್ಬೋದು. ಸಖತ್ ಕ್ಲೋಸ್ ಮ್ಯಾಚ್ ಅಲ್ಲಿ ಸೋತಿದ್ದಾರೆ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅಂತ ಹೇಳ್ಬೋದು. ಆಮೇಲೆ CSK ಮೇಲೆ ಕನ್ವಿನ್ಸಿಂಗ್ ಆಗಿ ಗೆದ್ಕೋದ್ರು ಇಲ್ಲಿ CSK ಟೀಮ್ ಅಂತ ಹೇಳ್ಬೋದು. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಇಲ್ಲಿ KL ರಾಹುಲ್ ಪ್ರಥಮ ದಿಶಾಂಕ ಅಂತ ಹೇಳ್ಬೋದು. ಅದಾದ್ಮೇಲೆ ನಿಮಗೆ ನಿತೀಶ್ ರಾಣಾ ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡ್ತಾ ಇಲ್ಲ. ನಿಮಗೆ ಅವ್ರನ್ನ ಬಂದು ನೀವು ಕರುಣ್ ನಾಯರ್ ಆಡಿಸೋದು ಬೆಟರ್ ಅಂತ ಹೇಳ್ಬೋದು. ಯಾಕಂದ್ರೆ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು ಲಾಸ್ಟ್ ಸೀಸನ್. ಆಲ್ಮೋಸ್ಟ್ ಜಸ್ಪ್ರೀತ್ ಬುಮ್ರಾಗೆ ಸಖತ್ತಾಗಿ ಡಾಮಿನೇಟ್ ಮಾಡಿದ್ರು ಅಂತ ಹೇಳ್ಬೋದು ಇಲ್ಲಿ ಕರುಣ್ ನಾಯರ್ ಅವರು. ಅದಾದ್ಮೇಲೆ ನಿಮಗೆ ಸಮೀರ್ ರಿಜ್ವಿ ಅವರು 2 ಮ್ಯಾಚಲ್ಲಿ ಅವರೇ ಮ್ಯಾನ್ ಆಫ್ ದಿ ಮ್ಯಾಚ್ ಆದ್ರು. ಅದಾದ್ಮೇಲೆ ಯಾವುದೇ ಕಾಂಟ್ರಿಬ್ಯೂಷನ್ ಕೂಡ ಬಂದಿಲ್ಲ. ಅವ್ರನ್ನ ಆಡ್ತಾರೆ, ಬ್ಯಾಕ್ ಮಾಡ್ತಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಅವ್ರನ್ನ ಆಡಿಸಲೇಬೇಕು. ಅದಾದ್ಮೇಲೆ ನಿಮ್ಗೆ ಅಕ್ಷರ್ ಪಟೇಲ್ ಸ್ವಲ್ಪ ಮ್ಯಾಲ್ ಬಂದ್ರೆ ಇನ್ನು ಸ್ವಲ್ಪ ಲೆಫ್ಟ್ ಹ್ಯಾಂಡರ್ ಮ್ಯಾಲ್ ಬಂದ್ರೆ ಸಖತ್ ಹೆಲ್ಪ್ ಆಗುತ್ತೆ ಅಂತಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಇನ್ನು ಸ್ವಲ್ಪ ಬ್ಯಾಟಿಂಗ್ ಡೆಪ್ತ್ ಇನ್ಕ್ರೀಸ್ ಆಗುತ್ತೆ. ಅದಾದ್ಮೇಲೆ ನಿಮ್ಗೆ ಇದ್ದೇ ಇದ್ದಾರೆ ಕ್ರಿಸ್ಟಿಯನ್ ಸ್ಟೆಪ್ಸ್ ಹಾಗೂ ಮತ್ತೆ ಡೇವಿಡ್ ಮಿಲ್ಲರ್ ಅವರು ಸಖತ್ತಾದಂಥ ಫಿನಿಷರ್ಸ್ ಅಂತ ಹೇಳ್ಬೋದು. ಸೌತ್ ಆಫ್ರಿಕಾಗೆ ಇಂಥ ಸಿಚುವೇಶನ್ಗಳು ಬೇಜಾನ್ ಆಡಿದ್ದಾರೆ ಅಂತಲೇ ಹೇಳ್ಬೋದು. ಅದಾದ್ಮೇಲೆ ಬರ್ತಾರೆ ನಿಮ್ಗೆ ವಿಪ್ರಾಜ್ ನಿಗಮ್ ಅವರು. ವಿಪ್ರಾಜ್ ನಿಗಮ್ ಕೂಡ ಸಖತ್ತಾದಂಥ ಬ್ಯಾಟ್ಸ್ಮನ್ ಅಂತ ಹೇಳ್ಬೋದು. ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ, ಬೌಲಿಂಗ್ ಕೂಡ ಸಖತ್ತಾಗಿ ಮಾಡುವಂಥ ಬೌಲರು ವಿಪ್ರಾಜ್ ನಿಗಮ್ ಅವರು. ಅವ್ರ ಕಡೆ ಬೌಲರ್ಸ್ ಕೂಡ ಸಖತ್ತಾಗಿದ್ದಾರೆ. ಲುಂಗಿ ಹೆಂಗಿದ್ದಾರೆ, ನಟರಾಜನ್ ಇದ್ದಾರೆ, ನಿಮಗೆ ಕುಲ್ದೀಪ್ ಯಾದವ್, ಅಕ್ಷರ್ ಪಟೇಲ್, ವಿಪ್ರಾಜ್ ನಿಗಮ್, ಸಖತ್ತಾದಂಥ ಕಿಮ್ ನಮೀನು ಕೂಡ ಆಡಿಸಿದ್ರು ಮೊನ್ನೆ. ಸಖತ್ತಾಗಿ ಬೌಲಿಂಗ್ ಅಟ್ಯಾಕ್ ಅಂತೂ ಸಖತ್ತಾಗಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಅಂತಲೇ ಹೇಳ್ಬೋದು. ನಮ್ಮ RCB ಯಾವ ರೀತಿ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ರಸೀಬ್ ಸಲಾಮ್ ಮತ್ತು ಇಲ್ಲಿ ಜಾಶ್ ಹೇಜಲ್ವುಡ್ ಮಾಡ್ತಾರೋ ರೀತಿಗೆ ನೋಡೋರು ಸಖತ್ತಾದಂಥ ಬೆಸ್ಟ್ ಬೌಲಿಂಗ್ ಅಟ್ಯಾಕ್ ಥರ ಕಾಣ್ತಿದೆ. ಯಾಕಂತಂದರೆ ರಸೀಬ್ ಸಲಾಮ್ ದಾರ್ ಆಗಿರೋದು ಮತ್ತು ಭುವನೇಶ್ವರ್ ಕುಮಾರ್ ಮತ್ತು ಜಾಶ್ ಹೇಜಲ್ವುಡ್ ಸಖತ್ತಾದಂಥ ಕಾಂಬಿನೇಷನ್ ಬೌಲಿಂಗ್ ಮಾಡ್ತಿದ್ದಾರೆ ನಮ್ಮ RCB ಬೌಲರ್ಸ್ ಅಂತ ಹೇಳ್ಬೋದು. ವಿರಾಟ್ ಕೊಹ್ಲಿ ಅವರು ಈ ಮ್ಯಾಚ್ ಆಡ್ತಾರೆ, ಪಕ್ಕ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೂ ಮ್ಯಾಚಲ್ಲಿ ಅವ್ರು ಫೀಲ್ಡಿಂಗ್ ಮಾಡಿದ್ರೆ ಒಂದು ಚಂದ ನೋಡೋಕ್ಕೆ ಅಂತ ಹೇಳ್ಬೋದು. ಯಾಕಂದರೆ ಫೀಲ್ಡಿಂಗ್ ಮಾಡಿದ್ರೆ ಸಖತ್ ಬೇಜಾರಾಗುತ್ತೆ ಅಂತ ಹೇಳ್ಬೋದು. ವಿರಾಟ್ ಕೊಹ್ಲಿ ಆದಷ್ಟು ಫಿಟ್ ಆಗಿಬಿಟ್ಟು ಫೀಲ್ಡಿಂಗ್ ಮಾಡೋ ಆ ಥರ ಆಗಲಿ ಅಂತಲೇ ಹೇಳ್ಬೇಕು. ಯಾಕಂತಂದರೆ ವಿರಾಟ್ ಕೊಹ್ಲಿ ಅವ್ರು ಫೀಲ್ಡಿಂಗ್ ಮಾಡೋ ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಬೆಸ್ಟ್ ಫೀಲ್ಡರ್ನ ನೀವು ಆಚೆ ಇಡ್ತಿದ್ದೀರಿ ಅನ್ನೋ ರೀತಿ ಆಗುತ್ತೆ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದರೂ ಪರವಾಗಿಲ್ಲ, ಒಳ್ಳೆ ಅವ್ರ ಮ್ಯಾಚ್ ಆಡಲೇಬೇಕು ಅಂತ ಹೇಳ್ಬೋದು. ಫಿಲ್ ಸಾಲ್ಟ್ ಅವ್ರು ಲಾಸ್ಟ್ ಮ್ಯಾಚು ಕಾಂಟ್ರಿಬ್ಯೂಷನ್ ಮಾಡೋಕ್ಕಾಗಲ್ಲ. ಈ ಮ್ಯಾಚ್ ಸಖತ್ತಾಗಿ ಕಾಂಟ್ರಿಬ್ಯೂಷನ್ ಮಾಡ್ತಾನೆ ಅಂತ ಅನಿಸ್ತದೆ. ಯಾಕಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಸಖತ್ತಾಗಿ ಸ್ಟಾರ್ಟ್ ಮಾಡಿದ್ರು. ನಿಮ್ಗೆ ನೆನಪಿದ್ರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ಆಲ್ಮೋಸ್ಟ್ ಆ ಮ್ಯಾಚ್ ಸೋಲ್ತೀವಿ ನಾವು. KL ರಾಹುಲ್ ಬ್ರಿಲಿಯನ್ಸ್ ಪರ್ಫಾರ್ಮೆನ್ಸ್ ನಾವು ಸೋಲ್ತೀವಿ ಅಂತ ಹೇಳ್ಬೋದು. ಲಾಸ್ಟ್ ಸೀಸನ್ನು KL ರಾಹುಲ್ ಅವರು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದು ಅವ್ರ ಚಿನ್ನಸ್ವಾಮಿ ಸ್ಟೇಡಿಯಂ KL ರಾಹುಲ್ ಸಖತ್ತಾದಂಥ ಗೊತ್ತಿರುವಂಥ ಗ್ರೌಂಡ್. ಯಾಕಂತಾರೆ ಅವ್ರು ಹುಟ್ಟಾಗಿಂದ ಇಲ್ಲೇ ಆಡಿರ್ತಾರೆ. ಅಲ್ಲಿ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿರೋದು ನಿಮಗೆ KL ರಾಹುಲ್ ಅಂತಲೇ ಹೇಳ್ಬೋದು. ನಮ್ಮ ವಿರಾಟ್ ಕೊಹ್ಲಿ ಅವರು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಹೋಗ್ಬಿಟ್ಟು ಡೆಲ್ಲಿಲಿ ಸಖತ್ತಾಗಿ ಬ್ಯಾಟಿಂಗ್ ಆಡಿ ನಮ್ಮ RCB ಟೀಮ್ನ ಗೆಲ್ಲಿಸ್ತಾರೆ ಅಂತ ಹೇಳ್ಬೋದು. ಕೃಣಾಲ್ ಪಾಂಡ್ಯ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ. ಆ ಮ್ಯಾಚ್ ಕೃಣಾಲ್ ಪಾಂಡ್ಯ ಅವರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಗುತ್ತೆ. ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ KL ರಾಹುಲ್ ಅವರು ಡಾಮಿನೇಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಈ ಮ್ಯಾಚ್ KL ರಾಹುಲ್ ಪರ್ಫಾರ್ಮೆನ್ಸ್ ಕೊಡಲಿ ಬೇಕಾದ್ರೆ ನಮ್ಮ RCB ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡಿ ಬೌಲಿಂಗ್ ಮಾಡಿ ಗೆಲ್ಲಿ. ಒಟ್ಟು KL ರಾಹುಲ್ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಯಾಕಂದರೆ ಕರುಣ್ ನಾಯರ್ ಆಡಿದ್ರೆ ಕರುಣ್ ನಾಯರ್ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಲಿ. ಒಟ್ಟು ನಮ್ಮ RCB ಅವ್ರಿಗೆ ಗೆಲ್ಲಿ ಅಂತ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.